ಕುಮಟಾ ನ್ಯಾಯಾಲಯದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸಿ ಕುಮಟಾ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿ ನೇಮಕವಾಗಿರುವ ಹಾಗೂ ಕುಮಟಾದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿ ಹೊಸದಾಗಿ ಆಯ್ಕೆಯಾಗಿರುವ ಶ್ವೇತಾ ಎಚ್.ಇ. ಅವರನ್ನು ಕುಮಟಾದ ವಕೀಲರ ಸಂಘದ ಪರವಾಗಿ ಸ್ವಾಗತಿಸಲಾಯಿತು. ಕುಮಟಾದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಭಾರತಿ ರಾಯಣ್ಣನವರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹೊಸದಾಗಿ ಆಗಮಿಸಿದ ನ್ಯಾಯಾಧೀಶರಿಗೆ ಶುಭ ಹಾರೈಸಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವರ್ಷಾಶ್ರೀ ಹಾಗೂ ಹೆಚ್ಚುವರಿ ನ್ಯಾಯಾಧೀಶರಾದ ಶ್ವೇತಾ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷರಾದ ಮಮತಾ ನಾಯ್ಕ್ ಅವರು ಹೊಸದಾಗಿ ಆಗಮಿಸಿದ ನ್ಯಾಯಾಧೀಶರನ್ನ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿ ಶುಭಾಶಯ ಹೇಳಿದರು. ಸಂಘದ ಕಾರ್ಯದರ್ಶಿ ಮೀನಾಕ್ಷಿ ನಾಯ್ಕ್ ನಿರೂಪಿಸಿದರು. ಶಾಂತಿಕಾ ನಾಯ್ಕ್ ಸ್ವಾಗತಿಸಿದರು. ಮಧು ಹೆಗಡೆ ಹೊಸದಾಗಿ ಆಗಮಿಸಿದ ನ್ಯಾಯಾಧೀಶರ ಕಿರುಪರಿಚಯ ಮಾಡಿದರು. ನಾಗರಾಜ್ ಹೆಗಡೆ ವಂದಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ವೈ.ವಿ. ಶಾನ್ಭಾಗ್, ಆರ್.ಜಿ. ನಾಯ್ಕ್, ಡಿ.ಎಸ್. ಭಟ್, ಎಸ್.ಎಂ. ಭಾಗವತ್, ಅಶೋಕ್ ನಾಯ್ಕ್, ಎಸ್.ಜಿ. ಹೆಗಡೆ, ಎ.ವಿ. ನಾಯಕ್, ಎಸ್.ಆರ್. ಶಾನ್ಭಾಗ್, ಗಣೇಶ್ ರಾವ್, ಜೆ.ಜೆ. ನಾಯ್ಕ್, ಪ್ರಶಾಂತ್ ನಾಯ್ಕ್, ಬೆಟ್ಕುಳಿ ಹಾಗೂ ಸಂಘದ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.